ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ರಿಗೂ. ನಾನು ಜ್ಯೋತಿ. ವೆಲ್ಕಮ್ ಟು ಮೈ ಚಾನಲ್ JVSC ವ್ಲಾಗ್ಸ್. ನಾನಿಲ್ಲಿ ವಾಯ್ಸ್ ಕೊಡ್ತಾ ಇರೋದು ಯಾಕಂದರೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಸಾಯಂಕಾಲ. ಆದರೆ ನಮ್ಮನೆ ರೋಡ್ ಸೈಡ್ ಇರೋದ್ರಿಂದ ಟ್ಯಾಕ್ಟ್ರಲ್ಲಿ ಜೋರಾಗಿ ಹಾಡು ಹಾಕ್ಕೊಂಡು ಹೋದರು. ಹಾಗೆ ಆಟೋದಲ್ಲಿ ಕೂಡ ಹಾಡಾಕೊಂಡು ಹೋಗ್ತಾರೆ. ನನಗೆ ಕಾಪಿರೈಟ್ ಕ್ಲೈಮ್ ಬರ್ತೈತಿ. ಹಾಗಾಗಿ ನಾನು ಮತ್ತೆ ವಾಯ್ಸ್ನ ಕೊಡಬೇಕಾಯ್ತು. ನಾನಿಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಶನಿವಾರ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಆಮೇಲೆ ನಮ್ಮೂರಲ್ಲಿ ಒಂದು ಸೇಲ್ ಬಂದಿದೆ, ಅಲ್ಲಿ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ನನ್ನ ಮಗನ್ನ ಕರ್ಕೊಂಡು ರೆಡಿಯಾಗಿ ಹೋಗ್ತಾ ಇದ್ದೆ. ಹಾಗಾಗಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಆದರೆ ಆ ರೀತಿ ಕಾಪಿರೈಟ್ ಬರ್ತತ್ತಲ್ಲ ಅಂತ ಹೇಳಿ ನಾನೇನು ಮಾಡಿದೆ, ವಾಯ್ಸ್ ಕೊಡ್ತಾ ಇದ್ದೀನಿ ಅಷ್ಟೇ. ಬನ್ನಿ, ಇವತ್ತು ಶನಿವಾರ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಳ್ಳಿ ನೀವು ಕೂಡ. ನಾನು ದೇವಸ್ಥಾನಕ್ಕೆ ಹೋಗಿ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಹಾಗೆ ಅಲ್ಲೇ ಬನಶಂಕರಿ ದೇವಸ್ಥಾನ ಐತಿ. ಇದು ನಮ್ಮನೆ ಹತ್ತಿರ ಇರುವಂಥ ಚಿಕ್ಕ ಆಂಜನೇಯ ಸ್ವಾಮಿ ದೇವಸ್ಥಾನ, ಹಾಗೆ ಬನಶಂಕರಿ ಕಲ್ಯಾಣ ಮಂಟಪದಲ್ಲಿರುವಂಥ ಬನಶಂಕರಿ ದೇವಸ್ಥಾನ. ಎರಡು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಹಾಗೆ ಸ್ವಲ್ಪ ಬೇಜಾರಂತ ಆಗಿತ್ತು. ಹೊರಗಡೆ ಹೋಗಿ ಅಡ್ಡಾಡ್ಕೊಂಡು ಸುತ್ತಾಡ್ಕೊಂಬರೋಣ ಅಂತ ಹೇಳಿದೆ. ಅದಕ್ಕೆ ನನ್ನ ಮಗ ಏನಂದ, ಅಲ್ಲೊಂದು ಸೇಲ್ ಬಂದಿದೆ ಮಮ್ಮಿ, ಅಲ್ಲಿ ಹೋಗಿ ಅಡ್ಡಾಡ್ಕೊಂಬರೋಣ, ನಿನಗೇನಾದರೂ ಬೇಕಾದರೆ ತಗೋವಂತಿ, ಇಲ್ಲ ಅಂದರೆ ನೋಡ್ಕೊಂಬರೋಣ ಅಂತ ಹೇಳ್ದೆ. ಆಯಿತು ಅಂತ ಹೇಳಿ ಬಂದಿದ್ವಿ. ಹಾಗೆ ನೀವಿಲ್ಲಿ ನೋಡ್ಬೋದು ಶ್ರೀ ಬನಶಂಕರಿ ಅಮ್ಮನವರು, ಬನಶಂಕರಿ ದೇವಸ್ಥಾನ, ಬನಶಂಕರಿ ಅಮ್ಮನವರ ದರ್ಶನ ಮಾಡ್ಕೊಂಡ್ರಿ. ಹಾಗೆ ನೋಡ್ರಿ, ನಾ ಹೇಳಿದ್ನಲ್ಲ ಸೇಲ್ ಬಂದಿತ್ತು ಅಂತ ಹೇಳಿ, ಇಲ್ಲಿ ಬಂದಿದ್ದು. ಇಲ್ಲಿ ಕೂಡ ಸಾಂಗ್ ಹಾಕಿದ್ರು, ಅದಕ್ಕೆ ಇಲ್ಲಿ ಕೂಡ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು ಚಿಕ್ಕ ಚಿಕ್ಕ ಇವು ಏನು ಬೀಟಿ ಕಟ್ಟಿಗೆ, ಇವು ಡೈನಿಂಗ್ ಟೇಬಲ್ಲು, ಸೋಫಾ ಸೆಟ್ಟು, ಈ ಥರ ಎಲ್ಲ ಬಂದಿದ್ವು. ಅವನ್ನ ಹೊರಗಡೆನೇ ಇಟ್ಟಿದ್ರು. ಹಾಗೆ ನೋಡಿಕೊಂಡು ಬನ್ನಿ, ಈಗ ಒಳಗೆ ಹೋಗೋಣ. ಒಳಗೆ ಏನಿದಾವೆ ಅಂದರೆ ಕಟ್ಟಿಗೆ ಐಟಮ್ಸ್ ಭಾಳ ಬಂದಿದ್ವು. ಚಮಚ ಮತ್ತು ಬಾಂಡ್ಲಿ ಆ ಥರ ಎಲ್ಲ ಇದ್ದವು. ಗೊತ್ತಲ್ಲ, ಸೇಲ್ ಅಂದರೆ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರ್ತೈತಿ. ಹೆಣ್ಮಕ್ಳು ಹಾಕೊಳ್ಳೋಂಥ ಐಟಮ್ಸು, ಹಾಗೆ ಸೋಫಾ ಸೆಟ್ಟು, ಬೆಡ್ ಸ್ಪ್ರೆಡ್ಡು, ಡ್ರೆಸ್ಗಳು, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ಮಠ ಡ್ರೆಸ್ಗಳು, ಹಾಗೆ ಮ್ಯಾಟ್ಗಳು, ಮಿಡಲ್ ಮ್ಯಾಟ್, ಹಾಲಲ್ಲಿ ಮಿಡಲ್ಲಿಗೆ ಹಾಕ್ತಾರಲ್ಲ ಆ ಥರ ಮ್ಯಾಟ್ಗಳು ಎಲ್ಲ ಇದ್ವು. ನೋಡಿಕೊಂಡು ನನಗೆ ಒಂದು ಡ್ರೆಸ್ ಬೇಕನ್ನಿಸ್ತು, ತಗೊಂಡು ಬಂದೆ. ಹಾಗೆ ಬಂದು ನಾನು ಆ ವ್ಲಾಗ್ನ ಅಲ್ಲಿಗೆ ಎಂಡ್ ಮಾಡಿದೆ. ಮತ್ತು ನೆಕ್ಸ್ಟ್ ಡೇ ಇದು ಮಾರನೇ ದಿವಸ ಬೆಳಗ್ಗೆ ನೋಡಿ, ದೋಸೆಗೆ ಭಾನುವಾರ, ಶನಿವಾರ ಇತ್ತಲ್ಲ, ಶನಿವಾರ ಮುಗಿದ್ಮೇಲೆ ಭಾನುವಾರ ದಿವಸ ನಾನು ಬೆಳಗ್ಗೆನೇ ದೋಸೆಗೆ ನೆನೆ ಹಾಕಿದೆ. ಯಾಕಂದರೆ ಸೋಮವಾರ ಇತ್ತಲ್ಲ ಮಾರನೇ ದಿವಸ, ಸೋಮವಾರ ದೋಸೆ ಮಾಡೋಣ ಅಂತ ಪಡ್ ಮಾಡೋಣ ಅಂತ ಹೇಳಿ ಪಡ್ಡಿಗೆ ನೆನೆ ಹಾಕಿದೆ ಅಕ್ಕಿನ. ಹಾಗೆ ಶನಿವಾರ ಸಾಯಂಕಾಲ ನಾನು ಎಲ್ಲ ಥರದ ಬೇಳೆ ಕಾಳುಗಳನ್ನು ನಾನು ನೆನೆ ಹಾಕಿದ್ದೆ. ವಟಾಣಿ ಕಾಳು, ಶೇಂಗಾ ಬೀಜ, ಕಡಲೆಕಾಳು, ಹಾಗೆ ಅಲಸಂದಿ ಕಾಳು, ಹುಳ್ಳಿ ಕಾಳು ಎಲ್ಲದೂ ನೆನೆ ಹಾಕಿದ್ದೆ. ನೆನೆ ಹಾಕಿ, ಯಾಕಂದರೆ ಪುಂಡಿ ಸೊಪ್ಪು ಮಾಡೋಣ ಅಂತ ಹೇಳಿ ಸೊಪ್ಪು ತಂದಿದ್ದು ಭಾಳ ಇತ್ತು. ಅದಕ್ಕೆ ಪುಂಡಿ ಸೊಪ್ಪು ಮಾಡಿ ರೊಟ್ಟಿ ಮಾಡಿಬಿಡೋಣ ಅಂತ ಹೇಳಿ ನೋಡ್ರಿ, ಭಾನುವಾರ ಬೆಳಗ್ಗೆ ತಿಂಡಿಗೆ ರೊಟ್ಟಿ ಮತ್ತು ಪುಂಡಿ ಸೊಪ್ಪಿನ ಪಲ್ಯ ಮಾಡಿದ್ದೆ. ಹಾಗೆ ಕ್ಯಾರೆಟು ಮತ್ತು ಸೌತೆಕಾಯಿ. ಬೆಳಗ್ಗೆ ರೊಟ್ಟಿ ಊಟ ಆಗಿತ್ತು. ಮಧ್ಯಾಹ್ನ ಒಂದು ಸ್ವಲ್ಪ ಮೊಸರನ್ನು ಊಟ ಮಾಡಿದ್ರೆ ಆಯಿತು ಅಂತಂದು ಹೇಳಿ ಮೊಸರನ್ನು ಮಾತ್ರ ಮಾಡಿದ್ದೆ. ಹಾಗೆ ನೀವು ನೋಡ್ಬೋದು, ನಮ್ಮೂರು ಚೌಡವನ ಜಾತ್ರೆಯಲ್ಲಿ ತೊಗೊಂಬಂದಿದ್ದಂತಹ ಕಪ್ಪು ಇದು ಕಪ್ಪು ಕಂಠ ಒಳಗಡೆ ಇರೋದ್ರಿಂದ ಟೀ ಕುಡಿಯೋಕ್ಕೆ ಸರಿ ಆಗಲಿಲ್ಲ. ತೊಗೊಂಡೇನೋ ಬಂದೆ ಖುಷಿಯಿಂದ. ಟೀನೂ ಅಷ್ಟೇ ಅದರಲ್ಲಿ ರುಚಿಯಾಗಿತ್ತು, ಆದರೆ ಹೊರಗಡೆಯಿಂದ ಕಂಠ ಇರಬೇಕಾಗಿತ್ತು. ಒಳಗಡೆ ಇದ್ದಿದ್ದರಿಂದ ಅದು ಕುಡಿಯೋದಕ್ಕಾಗಲಿಲ್ಲ, ಬರೀ ಚಲ್ಲದೇ ಆಗೋಯ್ತು. ಇನ್ನೇನು ಅದನ್ನು ಬಿಸಾಕೋದಂತೂ ಅಲ್ಲ, ಜಾಯಮಾನನೋ ನಂದಲ್ಲ, ಅದನ್ನು ಶೋಕೇಸಲ್ಲಿ ಇಟ್ಬಿಡ್ತೀನಿ. ಹಾಗೆ ಸಾಯಂಕಾಲ ಮಧ್ಯಾಹ್ನ ಮೊಸರನ್ನಾಗಿತ್ತು, ಬೆಳಗ್ಗೆ ರೊಟ್ಟಿ ಪುಂಡಿ ಸೊಪ್ಪು ಪಲ್ಯ ಆಗಿತ್ತು. ಸಾಯಂಕಾಲ ಒಂದು ಪನ್ನೀರ್ ಗ್ರೇವಿ, ಹಾಗೆ ಒಂದು ಪನ್ನೀರ್ ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳಿ ನೋಡ್ರಿ, ಫ್ರೈಡ್ ರೈಸ್ನ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನೂ ಹಾಕಿಲ್ಲ, ಅದಕ್ಕೆ ಎಣ್ಣೆಲಿ ಹಾಕಿ ಹುರಿದು ಇಟ್ಕೊಂಡಿದ್ದೀನಿ. ಹಾಗೆ ದ್ರಾಕ್ಷಿ ಗೋಡಂಬಿ ಇಟ್ಕೊಂಡಿದ್ದೀನಿ. ಇನ್ನು ವೆಜಿಟೇಬಲ್ಸ್ ಅಂತ ಬಂದರೆ ಕ್ಯಾಪ್ಸಿಕಮ್, ಕ್ಯಾರೆಟ್, ಮತ್ತು ಏನದು ಎಲೆಕೋಸು,
ಹಾಗೆ ಬೀನ್ಸ್ ಇವುಗಳನ್ನು ಹಾಕಿಟ್ಕೊಂಡು ನನಗೆ ಏನದು ಹಸಿ ಬಟಾಣಿ ಕಾಳಿತ್ತು ಹಾಕೋದನ್ನೇ ಮರೆತುಬಿಟ್ಟೆ ನಾನು. ಹಾಗೆ ಗ್ರೇವಿ ಮಾಡೋಕ್ಕೆ ಗೊತ್ತಲ್ಲ, ನಾನು ಯಾವಾಗಲೂ ತೋರಿಸ್ತಾನೇ ಇರ್ತೀನಿ. ಸ್ವಲ್ಪ ಅನ್ನ ಮಾಡಿಟ್ಕೊಂಡಿದ್ದೀನಿ. ಗ್ರೇವಿ ಮಾಡೋಕ್ಕೆ ಈರುಳ್ಳಿ, ಗೋಡಂಬಿ ಹಾಗೆ ಸ್ವಲ್ಪ ಟೊಮೆಟೊ ಹಣ್ಣನ್ನು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಹುರ್ಕೊಂಡು ಒಂಚೂರು ಕಾಯಿ ತುರಿ ಹಾಕಿ ಅದಕ್ಕೆ ಗರಂ ಮಸಾಲ ಪುಡಿ, ಜೀರಿಗೆ ಪುಡಿ, ಕೊತ್ತಂಬರಿ ಪೌಡ್ರು ಹಾಗೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಒಂಚೂರು ಹಾಕಿ 2 ಹಸಿಮೆಣಸಿಕಾಯಿ ಹಾಕಿರ್ತೀನಿ. ಹಾಕಿ ಇದನ್ನು ಚೆನ್ನಾಗಿ ರುಬ್ಬಿ ಇದಕ್ಕೆ ಬೇರೆ ಯಾವುದೇ ಮಸಾಲ ಹಾಕೋದಿಲ್ಲ, ಅಷ್ಟೇ ಗರಂ ಮಸಾಲ ಒಂಚೂರು ಹಾಕಿರ್ತೀನಿ. ಅಷ್ಟನ್ನು ಪುಡಿ ಒಂಚೂರು ಅಚ್ಚ ಖಾರದ ಪುಡಿ ಹಾಕಿ ಉಪ್ಪು ಹಾಕಿ ಇದನ್ನು ಗ್ರೈಂಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡು ನಾನೇನು ಹುರಿದು ಇಟ್ಕೊಂಡಿದ್ನಲ್ಲ ಪನ್ನೀರು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಈಗ ನೋಡಿ ಸ್ವಲ್ಪ ಹುಣಸೆ ಹಣ್ಣು ಇದರಲ್ಲಿ ಒಂಚೂರು ಬೆಲ್ಲ ಹಾಕಿದ್ದೀನಿ ನಾನು, ಯಾಕಂದರೆ ಟೇಸ್ಟು ಭಾಳ ಚೆನ್ನಾಗಿ ಕೊಡ್ತೈತಿ. ಹಾಗಾಗಿ ಒಂಚೂರು ಬೆಲ್ಲ ನೋಡಿರಿ, ಬೆಲ್ಲ ಆಯ್ತು ಅದರಲ್ಲಿ. ಬೆಲ್ಲ ಮತ್ತು ಹುಣಸೆ ಹುಳಿ ಎರಡನ್ನೂ ಮಿಕ್ಸ್ ಮಾಡಿ ಫ್ರೈಡ್ ರೈಸಿಗೆ ಕೂಡ ಇದನ್ನೇ ಹಾಕ್ತೀನಿ. ನಾನು ಸಾಸ್ ಅದೆಲ್ಲ ಏನು ಬಳಸೋದಿಲ್ಲ, ಯಾವಾಗಲಾದರೂ ಒಂದೊಂದು ಸಲ ತಂದಾಗ ಇದ್ರೆ ಬಳಸ್ತೀನಿ, ಇಲ್ಲ ಅಂದ್ರಿಲ್ಲ. ಈಗ ಇದನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಬರ್ತೀನಿ. ಈಗ ಇದನ್ನು ಗ್ರೈಂಡ್ ಮಾಡಿ ಅದು ಮಿಕ್ಸಿ ಮಾಡಿ ಸಣ್ಣದಾಗಿ ಮಿಕ್ಸಿ ಮಾಡ್ಕೊಂಡು ಬಂದಮೇಲೆ ಅದನ್ನು ಸ್ವಲ್ಪ ಅದರಲ್ಲೇ ಅರ್ಧ ಪನ್ನೀರನ್ನು ತಕ್ಕೊಂಡು ಫ್ರೈ ಮಾಡ್ತೀನಿ. ಇದು ಮಸಾಲ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಆದಮೇಲೆ ಹುರ್ಕೊಂಡಿರುವಂತಹ ಪನ್ನೀರನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ. ಇದು ಒಂದು ಪನ್ನೀರ್ ಗ್ರೇವಿ ಚಪಾತಿಗೆ ಚೆನ್ನಾಗಾಗತ್ತೆ. ಓಕೆ, ನಾನೀಗ ಪನ್ನೀರ್ ಗ್ರೇವಿನ ಮಾಡಿಟ್ಟೆ. ಪನ್ನೀರ್ ಗ್ರೇವಿ ನನ್ನ ಮಗನಿಗೆ ಮಾತ್ರ ಬೇಕಾಗಿತ್ತು, ಒಂಚೂರು ಮಾಡಿಟ್ಟೆ ಅಷ್ಟೇ. ಅದಕ್ಕೆ ನಾವು ಕೂಡ ಒಂಚೂರು ಹಾಕ್ಕೊಂಡಿವಿ ರೈಸ್ ಜೊತೆಗೆ. ಈಗ ಪನ್ನೀರ್ ಫ್ರೈಡ್ ರೈಸ್ ಮಾಡೋದಕ್ಕೆ ನಾನು ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪನ ಹಾಕಿ ಈರುಳ್ಳಿ, ಟೊಮ್ಯಾಟೊ ಹಣ್ಣನ್ನು ಹಾಕಿ ಕರಿಬೇವನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡಿರುವಂತಹ ಇನ್ನು ವೆಜಿಟೇಬಲ್ಸ್ ಏನಿದ್ವಲ್ಲ, ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ಮು, ಎಲೆಕೋಸು, ಬೀನ್ಸನ್ನು ಹಾಕಿ ಈಗ ಫ್ರೈ ಮಾಡ್ತಾಯಿದ್ದೀನಿ. ನನಗೆ ಮರ್ತೋಯ್ತು, ಹಸಿ ಬಟಾಣಿ ಇತ್ತು ನನ್ನ ಹತ್ರ, ಹಾಕೋದನ್ನೇ ಮರೆತುಬಿಟ್ಟೆ ನಾನು. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದು ಎಣ್ಣೆಲಿ ಎಷ್ಟು ಚೆನ್ನಾಗಿ ಫ್ರೈ ಆಗಬೇಕಂದ್ರೆ ಅಲ್ಲಲ್ಲಲ್ಲೇ ಒಂದು ಚೂರು ತರಕಾರಿ ಕೆಂಪು ಹತ್ತಬೇಕು, ಆ ಥರ ಇದನ್ನು ಫ್ರೈ ಮಾಡಬೇಕು. ಈಗ ನಾನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡಿ ಉಪ್ಪನ್ನು ಹಾಕಬೇಕು, ಬೇಗ ಅದು ಫ್ರೈ ಆಗ್ತತಿ. ಒಂಚೂರು ಉಪ್ಪಿನ ಹೊಡೆತಕ್ಕೆ ಒಂದು ಸ್ವಲ್ಪ ಜಲ್ದಿ ಅದು ಫ್ರೈ ಆಗ್ತತಿ. ಈಗ ನಾನು ಒಂಚೂರು ಉಪ್ಪನ್ನು ಹಾಕಿದೆ, ನೀವು ನೋಡಿದ್ರಿ. ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ. ಅದಾದಮೇಲೆ ಆಮೇಲೆ ದ್ರಾಕ್ಷಿ ಗೋಡಂಬಿನ ಹಾಕಬೇಕು. ದ್ರಾಕ್ಷಿ ಗೋಡಂಬಿನ ಮೊದಲೇ ಹಾಕಿದರೆ ಏನಾಗ್ತತಿ ಅಂದರೆ ಅವು ಎಣ್ಣೆ ಕಾದಿರ್ತೈತಲ್ಲ, ಗೋಡಂಬಿ ಕೆಂಪಾಗ್ತಾವು, ದ್ರಾಕ್ಷಿ
ಏಕ್ದಮ್ ಕೆಂಪಾಗಿ ಕಪ್ಪಾಗಿಬಿಡ್ತಾವೆ. ಅದಕ್ಕೆ ಏನು ಮಾಡ್ಬೇಕು, ಅವನ್ನ ತರಕಾರಿ ಎಲ್ಲ ಫ್ರೈ ಆದಮೇಲೆ ಲಾಸ್ಟಿಗೆ ಅವನ್ನ ಹಾಕಬೇಕು. ಈಗ ನೋಡಿರಿ, ಹುಣಸೆ ಹುಳಿನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಬೆಲ್ಲ ಹುಣಸೆ ಹುಳಿ, ಅದನ್ನು ಒಂದು ಸ್ವಲ್ಪ ಹಾಕಿ ಇವೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಹುಣಸೆ ಹುಳಿ ಬೆಲ್ಲ ಕಲಸಿಟ್ಟದ್ದನ್ನು ಹಾಕಿ ಈಗ ಅದನ್ನು ಮಿಕ್ಸ್ ಮಾಡಬೇಕು. ಆವಾಗ ಅದ್ರ ಜೊತೆಗೆ ಏನು ಹಾಕಬೇಕು ಅಂದರೆ ಸ್ವಲ್ಪ ಗರಂ ಮಸಾಲೆ, ಒಂದು ಸ್ವಲ್ಪ ಅರಿಶಿನ ಪುಡಿ, ನಿಮಗೆ ಬೇಕಾದರೆ ಕಲರ್ ಬೇಕಾದರೆ ಅರಿಶಿನ ಪುಡಿ ಹಾಕಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಬಹುದು. ಈಗ ನಾನು ಗರಂ ಮಸಾಲ ಪುಡಿ ಹಾಕಿದೆ. ನಾನು ಯಾವತ್ತೂ ಜಾಸ್ತಿ ಸ್ಪೈಸಿಯಾಗಿ ಮಾಡೋದಿಲ್ಲ. ನನ್ನ ಮಸಾಲೆ ಹೆಂಗಿರ್ತೈತಿ ಅಂದರೆ ಮೈಲ್ಡ್ ಆಗಿರ್ತೈತಿ ಯಾವಾಗಲೂ. ಈ ರೀತಿ ಅದನ್ನು ಫ್ರೈ ಮಾಡ್ತೀನಿ. ಇದು ಫ್ರೈ ಆದಮೇಲೆ ಸ್ವಲ್ಪ ಅನ್ನ ಮಾಡಿಟ್ಕೊಂಡಿರ್ತೀವಲ್ಲ, ಅನ್ನ ಹಾಕಿ ಮತ್ತೊಂದು ಸತಿ ನಾವು ಫ್ರೈ ಮಾಡಬೇಕು. ಅನ್ನ ಎಲ್ಲ ಬಿಡಿ ಬಿಡಿ ಮಾಡಿ ಹಾಕಿ ಅನ್ನ ಉದುರುದ್ರಾಗಿರ್ಬೇಕು. ಇದಕ್ಕೆ ಈ ಫ್ರೈಡ್ ರೈಸಿಗೆ ಅನ್ನ ಉದುರುದ್ರಾಗಿ ಮಾಡ್ಕೊಂಡಿರ್ಬೇಕು. ಅನ್ನ ಮಾಡೋವಾಗಲೇ ಒಂದು ಟೀ ಸ್ಪೂನು ಅಥವಾ 1.5 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದರೆ ಅದು ಚೆನ್ನಾಗಿ ಬಿಡಿ ಬಿಡಿಯಾಗಿ ಬೆಂದಿರ್ತೈತೆ ಅನ್ನ. ಇವಾಗ ಲಾಸ್ಟಿಗೆ ಇದೆಲ್ಲ ಫ್ರೈ ಆದಮೇಲೆ ಲಾಸ್ಟಿಗೆ ನಾವು ಪನ್ನೀರನ್ನು ಏನು ಹುರಿದಿಟ್ಕೊಂಡಿದ್ವಲ್ಲ, ತುಪ್ಪ ಮತ್ತು ಎಣ್ಣೆ ಹಾಕಿ ಅದನ್ನು ಅದರಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು. ಅದು ಲಾಸ್ಟು ಹಾಕಿ ಇದೆಲ್ಲ ಆದಮೇಲೆ ನೋಡಿರಿ, ಅನ್ನನ ಹಾಕಿ ಕಲಿಸಿದ್ರೆ ತುಂಬಾ ಚೆನ್ನಾಗಾಗ್ತೈತಿ. ಈ ಪನ್ನೀರ್ ಫ್ರೈಡ್ ರೈಸ್ನ ನೀವು ಕೂಡ ಒಂದು ಸತಿ ಖಂಡಿತ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ಈ ಪನ್ನೀರ್ ಫ್ರೈಡ್ ರೈಸು ನೈಟ್ ಊಟಕ್ಕೆ ತುಂಬ ಚೆನ್ನಾಗಿರ್ತೈತಿ. ಇದ್ರ ಜೊತೆ ಗ್ರೇವಿ ಇದ್ರೂ ಓಕೆ, ಗ್ರೇವಿ ಇಲ್ಲದೆ ಇದ್ರೂ ಓಕೆ, ತುಂಬ ಚೆನ್ನಾಗಿರುತ್ತೆ ಇದು. ಓಕೆ, ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ನೋಡಿ ಹೇಗೆ ಕಾಣಿಸ್ತಾ ಇದ್ದೆ ಫ್ರೈಡ್ ರೈಸು ಅಂತ. ಎಲ್ಲರೂ ಒಂದು ಸತಿ ಖಂಡಿತ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ.